ದಕ್ಷಿಣ ಕನ್ನಡದಲ್ಲಿ ಸಾಲು ಸಾಲು ಹತ್ಯೆಗಳನ್ನು ಸಂಭವಿಸ್ತಾ ಇದೆ. ಕೊಲೆಗಳ ಸರಣಿ ನಿರಂತರವಾಗಿ ನಡೆದಿದೆ. ಈ ವಿಚಾರವಾಗಿ ಸತ್ಯಶೋಧನೆಗೆ ರಾಜ್ಯ ಕಾಂಗ್ರೆಸ್ ಮುಂದಾಗಿದೆ. ಕೆಪಿಸಿಸಿ ನೈಜತೆ ಏನು ಅನ್ನೋದನ್ನ ಪರಿಶೀಲನೆಗೆ ತಂಡ ರಚನೆ ಮಾಡಿದೆ. 7 ಪದಾಧಿಕಾರಿಗಳ ನಿಯೋಗವನ್ನ ಕೆಪಿಸಿಸಿ ರಚನೆ ಮಾಡಿದೆ. ಈ ನಿಯೋಗ ಸರ್ಕಾರದಿಂದ ರಚನೆ ಆಗಬೇಕಾದಂಥದ್ದು. ಇದನ್ನ ನಾಸಿರ್ ಹುಸೇನ್, ಮಂಜುನಾಥ್ ಭಂಡಾರಿ ನೇತೃತ್ವದ ತಂಡ ಮೃತರ ಮನೆಗಳಿಗೆ ತೆರಳಿ ಮಾಹಿತಿಯನ್ನು ಸಂಗ್ರಹಿಸುತ್ತಂತೆ. ಈ ತಂಡ ವರದಿಯನ್ನು ಕೂಡ ಕೊಡುತ್ತಂತೆ. ರಾಜ್ಯ ಸರ್ಕಾರಕ್ಕೆ ಈ ನಿಯೋಗ ವರದಿಯನ್ನು ಕೊಡುತ್ತಂತೆ. ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಲಿದೆ ಈ ನಿಯೋಗ ಅಂತ ಹೇಳಲಾಗಿದೆ. ಸತ್ಯಶೋಧನೆಗೆ ಅಂತ ಒಂದು ನಿಯೋಗವನ್ನ ರಚನೆ ಮಾಡಿದೆ ಕೆಪಿಸಿಸಿ ಸತ್ಯಶೋಧನೆ ಮಾಡೋದಾದ್ರೆ ಸರ್ಕಾರ ಏನಕ್ಕೆ ಬೇಕು? ಪೊಲೀಸರು ಏನ್ ಮಾಡ್ತಿದ್ದಾರೆ? ಕೆಲಸ ಯಾರದ್ದಿದೆ? ಈ ಕೆಲಸ ಯಾರದ್ದು? ಸತ್ಯಶೋಧನೆ ಮಾಡೋದಕ್ಕೆ ಕಾಂಗ್ರೆಸ್ ಅಲ್ಲ ಸತ್ಯಶೋಧನೆ ಮಾಡುವಂಥದ್ದು. ಕಾಂಗ್ರೆಸ್ ಒಂದು ಪೊಲಿಟಿಕಲ್ ಪಾರ್ಟಿ. ನಿಮ್ದು ಹಾಗೆ ಸತ್ಯಶೋಧನೆ ಮಾಡಲೇಬೇಕು ಪೊಲಿಟಿಕಲಿ ಅಂತಿದ್ರೆ ಎಲ್ಲಾ ಪಕ್ಷಗಳಿಂದ ತಗೊಳ್ಳಿ ನಾಯಕರನ್ನ. ಎಲ್ಲಾ ಪಕ್ಷಗಳಿಂದ ನಾಯಕರನ್ನ ತಗೊಂಡು ಅದನ್ನೊಂದು ನಿಯೋಗ ಮಾಡಿ ಅವಾಗ ಈ ಮೋದಿ ಅವರು ಇದ್ರ ಆಪರೇಷನ್ ಸಿಂಧೂರ್ ವಿಚಾರದಲ್ಲಿ ಮಾಡ್ತಾರಲ್ಲ, ಎಲ್ಲಾ ಪಕ್ಷಗಳಿಂದ ತಗೊಂಡು ಅವಾಗ ಸತ್ಯಶೋಧನೆ ಆಗತ್ತೆ. ಅದು ಕೆಪಿಸಿಸಿಯಿಂದ ಒಂದಷ್ಟು ಜನ ಸೆಲೆಕ್ಟೆಡ್ ಜನಗಳನ್ನ ಕರ್ಕೊಂಡೋದ್ರೆ ನಿಮ್ ಪಕ್ಷಕ್ಕೆ ಏನ್ ಬೇಕೋ ಅದನ್ನ ಕೊಡ್ತಾರೆ ಡೆಫಿನೆಟ್ಲಿ. ಅದರಲ್ಲಿ ಹೊಸದು ಹೇಳೋಂಥದ್ದು ಏನಿದೆ? ಏನಕ್ಕೆ ಮಾಡ್ತಾ ಇದ್ರಿ ಈ ನಿಯೋಗವನ್ನ? ಮತ್ತೆ ಕಾಂಗ್ರೆಸ್ ಯಾರು ಇದನ್ನ ಇಲ್ಲಿ ಸತ್ಯಶೋಧನೆ ಮಾಡೋ ಕೆಲಸ ಮಾಡ್ಬೇಕಾಗಿರೋದು ಯಾರು? ಸರ್ಕಾರ. ಅದನ್ನ ರೆಪ್ರೆಸೆಂಟ್ ಮಾಡೋದು ಯಾರು? ಅಲ್ಲಿ ಜನರನ್ನ ಸರ್ಕಾರ. ಪೊಲೀಸ್ ವ್ಯವಸ್ಥೆ ಮಾಡ್ಬೇಕಲ್ವಾ? ಅಥವಾ ನಿವೃತ್ತ ನ್ಯಾಯಾಧೀಶರು ಅಂತವ್ರು ಯಾರ್ದೋ ಒಂದು ನೇತೃತ್ವದಲ್ಲಿ ಕಮಿಟಿ ಆಗ್ಬೇಕಾಗಿರೋದು. ಸೊ ಒಂದು ರಾಜಕೀಯ ಪಕ್ಷ ಸತ್ಯಶೋಧನಾ ನಿಯೋಗ ಮಾಡಿದ್ರೆ ರಾಜಕೀಯಕ್ಕೆ ಏನ್ ಬೇಕೋ ಅದನ್ನ ಮಾಡ್ತೀರಿ ಅನ್ನೋಂಥದ್ದು ಒಂದು ಸಾಮಾನ್ಯ ಗ್ರಹಿಕೆ. ಬೇರೆ ಪಕ್ಷಗಳವರನ್ನು ತಗೊಂಡು ಮಾಡಿದಿದ್ರೆ ಇದರಲ್ಲಿ ಏನೋ ಇದೆ ಅಂತ ನಂಬಬಹುದಾಗಿತ್ತು. ಈಗ ಇದು ಕೇವಲ ಒಂದು ಸಮುದಾಯವನ್ನೋ ಒಬ್ಬರನ್ನು ಓಲೈಸೋದಕ್ಕೆ ಆಗುವಂತ ನಿಯೋಗ ಆಗದೇ ಇದ್ರೆ ಸಾಕು. ಏನ್ ಹೇಳ್ತೀರಿ ಶ್ರೀಪಾದ್ ಪಾಟೀಲ್? ಇವರು ವರದಿ ಕೊಡದಂತೆ, ಆ ವರದಿ ನೋಡಿ ಸರ್ಕಾರದವರು ಕ್ರಮ ಕೈಗೊಳ್ಳದಂತೆ ನೋಡೋಣ. ಅವರು ವರದಿ ಕೊಡ್ತಾರ, ಇವರು ಕ್ರಮ ಕೈಗೊಳ್ತಾರ, ದಕ್ಷಿಣ ಕನ್ನಡ ಶಾಂತವಾಗಿರುತ್ತಾ? ಈ ನಿಯೋಗದ ಮೇಲೆ ಬಹಳ ನಿರೀಕ್ಷೆ ಇದೆ ನಮಗಂತೂ. ಈ ನಿಯೋಗ ನಿಷ್ಪಕ್ಷಪಾತವಾಗಿ ಅಲ್ಲಿ ಕೆಲಸ ಮಾಡಲಿ, ಒಂದು ವರದಿಯನ್ನ ಕೊಡ್ಲಿ, ಯಾರ ಕೊಲೆಗೆ ಯಾರು ಕಾರಣೀಕರ್ತರು ಅನ್ನೋದನ್ನ ಅದು ಹೇಳಿ, ಆಮೇಲೆ ಸರ್ಕಾರ ಕ್ರಮ ಕೈಗೊಳ್ಳಿ. ಇನ್ ಮುಂದೆ ದಕ್ಷಿಣ ಕನ್ನಡ ಭಾಗದಲ್ಲಿ ನೆತ್ತರು ಹರಿಯದಿರಲಿ. ಅದರ ಕ್ರೆಡಿಟ್ ಈ ಕೆಪಿಸಿಸಿಯ ನಿಯೋಗಕ್ಕೆ ಹೋಗ್ಲಿ. ದಕ್ಷಿಣ ಕನ್ನಡದಲ್ಲಿ ಸಾಲು ಸಾಲು ಹತ್ಯೆಗಳನ್ನು ಸಂಭವಿಸ್ತಾ ಇದೆ. ಕೊಲೆಗಳ ಸರಣಿ ನಿರಂತರವಾಗಿ ನಡೆದಿದೆ. ಈ ವಿಚಾರವಾಗಿ ಸತ್ಯಶೋಧನೆಗೆ ರಾಜ್ಯ ಕಾಂಗ್ರೆಸ್ ಮುಂದಾಗಿದೆ. ಕೆಪಿಸಿಸಿ ನೈಜತೆ ಏನು ಅನ್ನೋದನ್ನ ಪರಿಶೀಲನೆಗೆ ತಂಡ ರಚನೆ ಮಾಡಿದೆ. 7 ಪದಾಧಿಕಾರಿಗಳ ನಿಯೋಗವನ್ನ ಕೆಪಿಸಿಸಿ ರಚನೆ ಮಾಡಿದೆ. ಈ ನಿಯೋಗ ಸರ್ಕಾರದಿಂದ ರಚನೆ ಆಗಬೇಕಾದಂಥದ್ದು. ಇದನ್ನ ನಾಸಿರ್ ಹುಸೇನ್, ಮಂಜುನಾಥ್ ಭಂಡಾರಿ ನೇತೃತ್ವದ ತಂಡ ಮೃತರ ಮನೆಗಳಿಗೆ ತೆರಳಿ ಮಾಹಿತಿಯನ್ನು ಸಂಗ್ರಹಿಸುತ್ತಂತೆ. ಈ ತಂಡ ವರದಿಯನ್ನು ಕೂಡ ಕೊಡುತ್ತಂತೆ. ರಾಜ್ಯ ಸರ್ಕಾರಕ್ಕೆ ಈ ನಿಯೋಗ ವರದಿಯನ್ನು ಕೊಡುತ್ತಂತೆ. ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಲಿದೆ ಈ ನಿಯೋಗ ಅಂತ ಹೇಳಲಾಗಿದೆ. ಸತ್ಯಶೋಧನೆಗೆ ಅಂತ ಒಂದು ನಿಯೋಗವನ್ನ ರಚನೆ ಮಾಡಿದೆ ಕೆಪಿಸಿಸಿ ಸತ್ಯಶೋಧನೆ ಮಾಡೋದಾದ್ರೆ ಸರ್ಕಾರ ಏನಕ್ಕೆ ಬೇಕು? ಪೊಲೀಸರು ಏನ್ ಮಾಡ್ತಿದ್ದಾರೆ? ಕೆಲಸ ಯಾರದ್ದಿದೆ? ಈ ಕೆಲಸ ಯಾರದ್ದು? ಸತ್ಯಶೋಧನೆ ಮಾಡೋದಕ್ಕೆ ಕಾಂಗ್ರೆಸ್ ಅಲ್ಲ ಸತ್ಯಶೋಧನೆ ಮಾಡುವಂಥದ್ದು. ಕಾಂಗ್ರೆಸ್ ಒಂದು ಪೊಲಿಟಿಕಲ್ ಪಾರ್ಟಿ. ನಿಮ್ದು ಹಾಗೆ ಸತ್ಯಶೋಧನೆ ಮಾಡಲೇಬೇಕು ಪೊಲಿಟಿಕಲಿ ಅಂತಿದ್ರೆ ಎಲ್ಲಾ ಪಕ್ಷಗಳಿಂದ ತಗೊಳ್ಳಿ ನಾಯಕರನ್ನ. ಎಲ್ಲಾ ಪಕ್ಷಗಳಿಂದ ನಾಯಕರನ್ನ ತಗೊಂಡು ಅದನ್ನೊಂದು ನಿಯೋಗ ಮಾಡಿ ಅವಾಗ ಈ ಮೋದಿ ಅವರು ಇದ್ರ ಆಪರೇಷನ್ ಸಿಂಧೂರ್ ವಿಚಾರದಲ್ಲಿ ಮಾಡ್ತಾರಲ್ಲ, ಎಲ್ಲಾ ಪಕ್ಷಗಳಿಂದ ತಗೊಂಡು ಅವಾಗ ಸತ್ಯಶೋಧನೆ ಆಗತ್ತೆ. ಅದು ಕೆಪಿಸಿಸಿಯಿಂದ ಒಂದಷ್ಟು ಜನ ಸೆಲೆಕ್ಟೆಡ್ ಜನಗಳನ್ನ ಕರ್ಕೊಂಡೋದ್ರೆ ನಿಮ್ ಪಕ್ಷಕ್ಕೆ ಏನ್ ಬೇಕೋ ಅದನ್ನ ಕೊಡ್ತಾರೆ ಡೆಫಿನೆಟ್ಲಿ. ಅದರಲ್ಲಿ ಹೊಸದು ಹೇಳೋಂಥದ್ದು ಏನಿದೆ? ಏನಕ್ಕೆ ಮಾಡ್ತಾ ಇದ್ರಿ ಈ ನಿಯೋಗವನ್ನ? ಮತ್ತೆ ಕಾಂಗ್ರೆಸ್ ಯಾರು ಇದನ್ನ ಇಲ್ಲಿ ಸತ್ಯಶೋಧನೆ ಮಾಡೋ ಕೆಲಸ ಮಾಡ್ಬೇಕಾಗಿರೋದು ಯಾರು? ಸರ್ಕಾರ. ಅದನ್ನ ರೆಪ್ರೆಸೆಂಟ್ ಮಾಡೋದು ಯಾರು? ಅಲ್ಲಿ ಜನರನ್ನ ಸರ್ಕಾರ. ಪೊಲೀಸ್ ವ್ಯವಸ್ಥೆ ಮಾಡ್ಬೇಕಲ್ವಾ? ಅಥವಾ ನಿವೃತ್ತ ನ್ಯಾಯಾಧೀಶರು ಅಂತವ್ರು ಯಾರ್ದೋ ಒಂದು ನೇತೃತ್ವದಲ್ಲಿ ಕಮಿಟಿ ಆಗ್ಬೇಕಾಗಿರೋದು. ಸೊ ಒಂದು ರಾಜಕೀಯ ಪಕ್ಷ ಸತ್ಯಶೋಧನಾ ನಿಯೋಗ ಮಾಡಿದ್ರೆ ರಾಜಕೀಯಕ್ಕೆ ಏನ್ ಬೇಕೋ ಅದನ್ನ ಮಾಡ್ತೀರಿ ಅನ್ನೋಂಥದ್ದು ಒಂದು ಸಾಮಾನ್ಯ ಗ್ರಹಿಕೆ. ಬೇರೆ ಪಕ್ಷಗಳವರನ್ನು ತಗೊಂಡು ಮಾಡಿದಿದ್ರೆ ಇದರಲ್ಲಿ ಏನೋ ಇದೆ ಅಂತ ನಂಬಬಹುದಾಗಿತ್ತು. ಈಗ ಇದು ಕೇವಲ ಒಂದು ಸಮುದಾಯವನ್ನೋ ಒಬ್ಬರನ್ನು ಓಲೈಸೋದಕ್ಕೆ ಆಗುವಂತ ನಿಯೋಗ ಆಗದೇ ಇದ್ರೆ ಸಾಕು. ಏನ್ ಹೇಳ್ತೀರಿ ಶ್ರೀಪಾದ್ ಪಾಟೀಲ್? ಇವರು ವರದಿ ಕೊಡದಂತೆ, ಆ ವರದಿ ನೋಡಿ ಸರ್ಕಾರದವರು ಕ್ರಮ ಕೈಗೊಳ್ಳದಂತೆ ನೋಡೋಣ. ಅವರು ವರದಿ ಕೊಡ್ತಾರ, ಇವರು ಕ್ರಮ ಕೈಗೊಳ್ತಾರ,
ದಕ್ಷಿಣ ಕನ್ನಡ ಶಾಂತವಾಗಿರುತ್ತಾ? ಎಸ್, ಈ ನಿಯೋಗದ ಮೇಲೆ ಬಹಳ ನಿರೀಕ್ಷೆ ಇದೆ ನಮಗಂತೂ. ಈ ನಿಯೋಗ ನಿಷ್ಪಕ್ಷಪಾತವಾಗಿ ಅಲ್ಲಿ ಕೆಲಸ ಮಾಡಲಿ, ಒಂದು ವರದಿಯನ್ನ ಕೊಡ್ಲಿ, ಯಾರ ಕೊಲೆಗೆ ಯಾರು ಕಾರಣೀಕರ್ತರು ಅನ್ನೋದನ್ನ ಅದು ಹೇಳಿ, ಆಮೇಲೆ ಸರ್ಕಾರ ಕ್ರಮ ಕೈಗೊಳ್ಳಿ. ಇನ್ ಮುಂದೆ ದಕ್ಷಿಣ ಕನ್ನಡ ಭಾಗದಲ್ಲಿ ನೆತ್ತರು ಹರಿಯದಿರಲಿ. ಅದರ ಕ್ರೆಡಿಟ್ ಈ ಕೆಪಿಸಿಸಿಯ ನಿಯೋಗಕ್ಕೆ ಹೋಗ್ಲಿ. ದಕ್ಷಿಣ ಕನ್ನಡದಲ್ಲಿ ಸಾಲು ಸಾಲು ಹತ್ಯೆಗಳನ್ನು ಸಂಭವಿಸ್ತಾ ಇದೆ, ಕೊಲೆಗಳ ಸರಣಿ ನಿರಂತರವಾಗಿ ನಡೆದಿದೆ. ಈ ವಿಚಾರವಾಗಿ ಸತ್ಯ ಶೋಧನೆಗೆ ರಾಜ್ಯ ಕಾಂಗ್ರೆಸ್ ಮುಂದಾಗಿದೆ. ಕೆಪಿಸಿಸಿ ನೈಜತೆ ಏನು ಅನ್ನೋದನ್ನ ಪರಿಶೀಲನೆಗೆ ತಂಡ ರಚನೆ ಮಾಡಿದೆ. 7 ಪದಾಧಿಕಾರಿಗಳ ನಿಯೋಗವನ್ನ ಕೆಪಿಸಿಸಿ ರಚನೆ ಮಾಡಿದೆ. ಈ ನಿಯೋಗ ಸರ್ಕಾರದಿಂದ ರಚನೆ ಆಗಬೇಕಾದಂಥದ್ದು. ಇದನ್ನ ನಾಸಿರ್ ಹುಸೇನ್, ಮಂಜುನಾಥ್ ಭಂಡಾರಿ ನೇತೃತ್ವದ ತಂಡ ಮೃತರ ಮನೆಗಳಿಗೆ ತೆರಳಿ ಮಾಹಿತಿಯನ್ನು ಸಂಗ್ರಹಿಸುತ್ತಂತೆ. ಈ ತಂಡ ವರದಿಯನ್ನು ಕೂಡ ಕೊಡುತ್ತಂತೆ. ರಾಜ್ಯ ಸರ್ಕಾರಕ್ಕೆ ಈ ನಿಯೋಗ ವರದಿಯನ್ನು ಕೊಡುತ್ತಂತೆ. ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಲಿದೆ ಈ ನಿಯೋಗ ಅಂತ ಹೇಳಲಾಗಿದೆ. ಸತ್ಯ ಶೋಧನೆಗೆ ಅಂತ ಒಂದು ನಿಯೋಗವನ್ನ ರಚನೆ ಮಾಡಿದೆ ಕೆಪಿಸಿಸಿ. ಸತ್ಯ ಶೋಧನೆ ಮಾಡೋದಾದ್ರೆ ಸರ್ಕಾರ ಏನಕ್ಕೆ ಬೇಕು? ಪೊಲೀಸರು ಏನ್ ಮಾಡ್ತಿದ್ದಾರೆ? ಕೆಲಸ ಯಾರದ್ದಿದು? ಈ ಕೆಲಸ ಯಾರದ್ದು? ಸತ್ಯ ಶೋಧನೆ ಮಾಡೋದಕ್ಕೆ ಕಾಂಗ್ರೆಸ್ ಅಲ್ಲ ಸತ್ಯ ಶೋಧನೆ ಮಾಡುವಂಥದ್ದು. ಕಾಂಗ್ರೆಸ್ ಒಂದು ಪೊಲಿಟಿಕಲ್ ಪಾರ್ಟಿ. ನಿಮ್ದು ಹಾಗೆ ಸತ್ಯ ಶೋಧನೆ ಮಾಡಲೇಬೇಕು ಪೊಲಿಟಿಕಲಿ ಅಂತಿದ್ರೆ ಎಲ್ಲಾ ಪಕ್ಷಗಳಿಂದ ತಗೊಳ್ಳಿ ನಾಯಕರನ್ನ. ಎಲ್ಲಾ ಪಕ್ಷಗಳಿಂದ ನಾಯಕರನ್ನ ತಗೊಂಡು ಅದನ್ನೊಂದು ನಿಯೋಗ ಮಾಡಿ, ಅವಾಗ ಈ ಮೋದಿ ಅವರು ಇದ್ರ ಆಪರೇಷನ್ ಸಿಂಧೂರ್ ವಿಚಾರದಲ್ಲಿ ಮಾಡ್ತಾರಲ್ಲ, ಎಲ್ಲಾ ಪಕ್ಷಗಳಿಂದ ತಗೊಂಡು ಅವಾಗ ಸತ್ಯ ಶೋಧನೆ ಆಗತ್ತೆ. ಅದು ಕೆಪಿಸಿಸಿಯಿಂದ ಒಂದಷ್ಟು ಜನ ಸೆಲೆಕ್ಟೆಡ್ ಜನಗಳನ್ನ ಕರ್ಕೊಂಡು ಹೋದ್ರೆ ನಿಮ್ ಪಕ್ಷಕ್ಕೆ ಏನ್ ಬೇಕೋ ಅದನ್ನ ಕೊಡ್ತಾರೆ ಡೆಫಿನೆಟ್ಲಿ. ಅದರಲ್ಲಿ ಹೊಸದು ಹೇಳೋ ಅಂತದ್ದು ಏನಿದೆ? ಏನಕ್ಕೆ ಮಾಡ್ತಾ ಇದ್ರಿ ಈ ನಿಯೋಗವನ್ನ? ಮತ್ತೆ ಕಾಂಗ್ರೆಸ್ ಯಾರು ಇದನ್ನ ಇಲ್ಲಿ ಸತ್ಯ ಶೋಧನೆ ಮಾಡೋ ಕೆಲಸ ಮಾಡ್ಬೇಕಾಗಿರೋದು? ಯಾರು? ಸರ್ಕಾರ. ಅದನ್ನ ರೆಪ್ರೆಸೆಂಟ್ ಮಾಡೋದು ಯಾರು? ಅಲ್ಲಿ ಜನರನ್ನ ಸರ್ಕಾರ. ಪೊಲೀಸ್ ವ್ಯವಸ್ಥೆ ಮಾಡ್ಬೇಕಲ್ವಾ? ಅಥವಾ ನಿವೃತ್ತ ನ್ಯಾಯಾಧೀಶರು ಅಂತವ್ರು ಯಾರ್ದೋ ಒಂದು ನೇತೃತ್ವದಲ್ಲಿ ಕಮಿಟಿ ಆಗ್ಬೇಕಾಗಿರೋದು. ಸೊ ಒಂದು ರಾಜಕೀಯ ಪಕ್ಷ ಸತ್ಯ ಶೋಧನಾ ನಿಯೋಗ ಮಾಡಿದ್ರೆ ರಾಜಕೀಯಕ್ಕೆ ಏನ್ ಬೇಕೋ ಅದನ್ನ ಮಾಡ್ತೀರಿ ಅನ್ನೋಂಥದ್ದು ಒಂದು ಸಾಮಾನ್ಯ ಗ್ರಹಿಕೆ. ಬೇರೆ ಪಕ್ಷಗಳವರನ್ನು ತಗೊಂಡು ಮಾಡಿದಿದ್ರೆ ಇದರಲ್ಲಿ ಏನೋ ಇದೆ ಅಂತ ನಂಬಬಹುದಾಗಿತ್ತು. ಈಗ ಇದು ಕೇವಲ ಒಂದು ಸಮುದಾಯವನ್ನೋ ಒಬ್ಬರನ್ನೋ ಓಲೈಸೋದಕ್ಕೆ ಆಗುವಂತ ನಿಯೋಗ ಆಗದೇ ಇದ್ರೆ ಸಾಕು. ಏನ್ ಹೇಳ್ತೀರಿ ಶ್ರೀಪಾದ್ ಭಟ್? ಇವರು ವರದಿ ಕೊಡದಂತೆ, ಆ ವರದಿ ನೋಡಿ ಸರ್ಕಾರದವರು ಕ್ರಮ ಕೈಗೊಳ್ಳದಂತೆ. ನೋಡೋಣ, ಅವರು ವರದಿ ಕೊಡ್ತಾರ, ಇವರು ಕ್ರಮ ಕೈಗೊಳ್ತಾರ, ದಕ್ಷಿಣ ಕನ್ನಡ ಶಾಂತವಾಗಿರುತ್ತಾ? ಎಸ್, ಈ ನಿಯೋಗದ ಮೇಲೆ ಬಹಳ ನಿರೀಕ್ಷೆ ಇದೆ ನಮಗಂತೂ. ಈ ನಿಯೋಗ ನಿಷ್ಪಕ್ಷಪಾತವಾಗಿ ಅಲ್ಲಿ ಕೆಲಸ ಮಾಡಲಿ, ಒಂದು ವರದಿಯನ್ನ ಕೊಡ್ಲಿ, ಯಾರ ಕೊಲೆಗೆ ಯಾರು ಕಾರಣೀಕರ್ತರು ಅನ್ನೋದನ್ನ ಅದು ಹೇಳಿ, ಆಮೇಲೆ ಸರ್ಕಾರ ಕ್ರಮ ಕೈಗೊಳ್ಳಿ. ಇನ್ ಮುಂದೆ ದಕ್ಷಿಣ ಕನ್ನಡ ಭಾಗದಲ್ಲಿ ನೆತ್ತರು ಹರಿಯದಿರಲಿ. ಅದರ ಕ್ರೆಡಿಟ್ ಈ ಕೆಪಿಸಿಸಿಯ ನಿಯೋಗಕ್ಕೆ ಹೋಗ್ಲಿ. ದಕ್ಷಿಣ ಕನ್ನಡದಲ್ಲಿ ಸಾಲು ಸಾಲು ಹತ್ಯೆಗಳನ್ನು ಸಂಭವಿಸ್ತಾ ಇದೆ, ಕೊಲೆಗಳ ಸರಣಿ ನಿರಂತರವಾಗಿ ನಡೆದಿದೆ. ಈ ವಿಚಾರವಾಗಿ ಸತ್ಯ ಶೋಧನೆಗೆ ರಾಜ್ಯ ಕಾಂಗ್ರೆಸ್ ಮುಂದಾಗಿದೆ. ಕೆಪಿಸಿಸಿ ನೈಜತೆ ಏನು ಅನ್ನೋದನ್ನ ಪರಿಶೀಲನೆಗೆ ತಂಡ ರಚನೆ ಮಾಡಿದೆ. 7 ಪದಾಧಿಕಾರಿಗಳ ನಿಯೋಗವನ್ನ ಕೆಪಿಸಿಸಿ ರಚನೆ ಮಾಡಿದೆ. ಈ ನಿಯೋಗ ಸರ್ಕಾರದಿಂದ ರಚನೆ ಆಗಬೇಕಾದಂಥದ್ದು. ಇದನ್ನ ನಾಸಿರ್ ಹುಸೇನ್, ಮಂಜುನಾಥ್ ಭಂಡಾರಿ ನೇತೃತ್ವದ ತಂಡ ಮೃತರ ಮನೆಗಳಿಗೆ ತೆರಳಿ ಮಾಹಿತಿಯನ್ನು ಸಂಗ್ರಹಿಸುತ್ತಂತೆ. ಈ ತಂಡ ವರದಿಯನ್ನು ಕೂಡ ಕೊಡುತ್ತಂತೆ. ರಾಜ್ಯ ಸರ್ಕಾರಕ್ಕೆ ಈ ನಿಯೋಗ ವರದಿಯನ್ನು ಕೊಡುತ್ತಂತೆ. ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಲಿದೆ ಈ ನಿಯೋಗ ಅಂತ ಹೇಳಲಾಗಿದೆ. ಸತ್ಯ ಶೋಧನೆಗೆ ಅಂತ ಒಂದು ನಿಯೋಗವನ್ನ ರಚನೆ ಮಾಡಿದೆ ಕೆಪಿಸಿಸಿ. ಸತ್ಯ ಶೋಧನೆ ಮಾಡೋದಾದ್ರೆ ಸರ್ಕಾರ ಏನಕ್ಕೆ ಬೇಕು? ಪೊಲೀಸರು ಏನ್ ಮಾಡ್ತಿದ್ದಾರೆ? ಕೆಲಸ ಯಾರದ್ದಿದು? ಈ ಕೆಲಸ ಯಾರದ್ದು? ಸತ್ಯ ಶೋಧನೆ ಮಾಡೋದಕ್ಕೆ ಕಾಂಗ್ರೆಸ್ ಅಲ್ಲ ಸತ್ಯ ಶೋಧನೆ ಮಾಡುವಂಥದ್ದು. ಕಾಂಗ್ರೆಸ್ ಒಂದು ಪೊಲಿಟಿಕಲ್ ಪಾರ್ಟಿ. ನಿಮ್ದು ಹಾಗೆ ಸತ್ಯ ಶೋಧನೆ ಮಾಡಲೇಬೇಕು ಪೊಲಿಟಿಕಲಿ ಅಂತಿದ್ರೆ ಎಲ್ಲಾ ಪಕ್ಷಗಳಿಂದ ತಗೊಳ್ಳಿ ನಾಯಕರನ್ನ. ಎಲ್ಲಾ ಪಕ್ಷಗಳಿಂದ ನಾಯಕರನ್ನ ತಗೊಂಡು ಅದನ್ನೊಂದು ನಿಯೋಗ ಮಾಡಿ, ಅವಾಗ ಈ ಮೋದಿ ಅವರು ಇದ್ರ ಆಪರೇಷನ್ ಸಿಂಧೂರ್ ವಿಚಾರದಲ್ಲಿ ಮಾಡ್ತಾರಲ್ಲ, ಎಲ್ಲಾ ಪಕ್ಷಗಳಿಂದ ತಗೊಂಡು ಅವಾಗ ಸತ್ಯ ಶೋಧನೆ ಆಗತ್ತೆ. ಅದು ಕೆಪಿಸಿಸಿಯಿಂದ ಒಂದಷ್ಟು ಜನ ಸೆಲೆಕ್ಟೆಡ್ ಜನಗಳನ್ನ ಕರ್ಕೊಂಡು ಹೋದ್ರೆ ನಿಮ್ ಪಕ್ಷಕ್ಕೆ ಏನ್ ಬೇಕೋ ಅದನ್ನ ಕೊಡ್ತಾರೆ ಡೆಫಿನೆಟ್ಲಿ. ಅದರಲ್ಲಿ ಹೊಸದು ಹೇಳೋ ಅಂತದ್ದು ಏನಿದೆ? ಏನಕ್ಕೆ ಮಾಡ್ತಾ ಇದ್ರಿ ಈ ನಿಯೋಗವನ್ನ? ಮತ್ತೆ ಕಾಂಗ್ರೆಸ್ ಯಾರು ಇದನ್ನ ಇಲ್ಲಿ ಸತ್ಯ ಶೋಧನೆ ಮಾಡೋ ಕೆಲಸ ಮಾಡ್ಬೇಕಾಗಿರೋದು? ಯಾರು? ಸರ್ಕಾರ. ಅದನ್ನ ರೆಪ್ರೆಸೆಂಟ್ ಮಾಡೋದು ಯಾರು? ಅಲ್ಲಿ ಜನರನ್ನ ಸರ್ಕಾರ. ಪೊಲೀಸ್ ವ್ಯವಸ್ಥೆ ಮಾಡ್ಬೇಕಲ್ವಾ? ಅಥವಾ ನಿವೃತ್ತ ನ್ಯಾಯಾಧೀಶರು ಅಂತವ್ರು ಯಾರ್ದೋ ಒಂದು ನೇತೃತ್ವದಲ್ಲಿ ಕಮಿಟಿ ಆಗ್ಬೇಕಾಗಿರೋದು. ಸೊ ಒಂದು ರಾಜಕೀಯ ಪಕ್ಷ ಸತ್ಯ ಶೋಧನಾ ನಿಯೋಗ ಮಾಡಿದ್ರೆ ರಾಜಕೀಯಕ್ಕೆ ಏನ್ ಬೇಕೋ ಅದನ್ನ ಮಾಡ್ತೀರಿ ಅನ್ನೋಂಥದ್ದು ಒಂದು ಸಾಮಾನ್ಯ ಗ್ರಹಿಕೆ.
ಬೇರೆ ಪಕ್ಷಗಳವರನ್ನು ತಗೊಂಡು ಮಾಡಿದಿದ್ರೆ ಇದರಲ್ಲಿ ಏನೋ ಇದೆ ಅಂತ ನಂಬಬಹುದಾಗಿತ್ತು. ಈಗ ಇದು ಕೇವಲ ಒಂದು ಸಮುದಾಯವನ್ನೋ ಒಬ್ಬರನ್ನು ಓಲೈಸೋದಕ್ಕೆ ಆಗುವಂತ ನಿಯೋಗ ಆಗದೇ ಇದ್ರೆ ಸಾಕು. ಏನ್ ಹೇಳ್ತೀರಿ ಶ್ರೀಪಾದ್ ಪಾಟೀಲ್? ಇವರು ವರದಿ ಕೊಡದಂತೆ, ಆ ವರದಿ ನೋಡಿ ಸರ್ಕಾರದವರು ಕ್ರಮ ಕೈಗೊಳ್ಳದಂತೆ. ನೋಡೋಣ, ಅವರು ವರದಿ ಕೊಡ್ತಾರ, ಇವರು ಕ್ರಮ ಕೈಗೊಳ್ತಾರ, ದಕ್ಷಿಣ ಕನ್ನಡ ಶಾಂತವಾಗಿರುತ್ತಾ? ಈ ನಿಯೋಗದ ಮೇಲೆ ಬಹಳ ನಿರೀಕ್ಷೆ ಇದೆ ನಮಗಂತೂ. ಈ ನಿಯೋಗ ನಿಷ್ಪಕ್ಷಪಾತವಾಗಿ ಅಲ್ಲಿ ಕೆಲಸ ಮಾಡಲಿ, ಒಂದು ವರದಿಯನ್ನ ಕೊಡ್ಲಿ, ಯಾರ ಕೊಲೆಗೆ ಯಾರು ಕಾರಣೀಕರ್ತರು ಅನ್ನೋದನ್ನ ಅದು ಹೇಳಿ, ಆಮೇಲೆ ಸರ್ಕಾರ ಕ್ರಮ ಕೈಗೊಳ್ಳಿ. ಇನ್ ಮುಂದೆ ದಕ್ಷಿಣ ಕನ್ನಡ ಭಾಗದಲ್ಲಿ ನೆತ್ತರು ಹರಿಯದಿರಲಿ. ಅದರ ಕ್ರೆಡಿಟ್ ಈ ಕೆಪಿಸಿಸಿಯ ನಿಯೋಗಕ್ಕೆ ಹೋಗ್ಲಿ.